ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಪ್ರತಿಮಾ ಲಾಕ್ಸ್ ಕನ್ನಡ. ಇವತ್ತಿನ ವಿಶೇಷ ಬಂದು ಗೌರಿ ಗಣೇಶ ಹಬ್ಬದಾಗಿರುತ್ತೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ತಾಯಿದು ತವರೂರು ಅಂದರೆ ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ತಾತನ ಮನೇಲಿ ಹಬ್ಬ ಇರೋದ್ರಿಂದ ನಾವು ನಮ್ಮ ತಾತನ ಮನೆಗೆ ಹೊರಡ್ತಾ ಇದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತನ ಮನೆಗೆ ಹೋದಾಗ ಅದೊಂದು ಖುಷಿ ಜೋಶು ಸಖತ್ ಎಂಜಾಯ್ ಮಾಡ್ತಿದ್ವಿ ಚಿಕ್ಕದ್ರಲ್ಲಿ. ಹಾಗಾಗಿ ಈಗ ದೊಡ್ಡವ್ರಾಗ್ತಾ ಎಲ್ರಿಗೂ ಅವ್ರವ್ರ ಫ್ಯಾಮಿಲಿ, ಅವ್ರವ್ರ ಮಕ್ಕಳು, ಅವ್ರ ಗಂಡ ನದ್ದವರು ಎಲ್ಲ ಅವ್ರವ್ರಿಗೆ ಅಳವಡಿಸ್ಕೊಂಡಿರೋದ್ರಿಂದ ನಾವು ತಾತನ ಮನೆಗೆ ಹೋಗೋದು ಸ್ವಲ್ಪ ಕಮ್ಮಿ. ಹಾಗೆ ನಾವು ವರ್ಷಕ್ಕೆ 2 ಸರಿ ಹೋಗ್ತಿದ್ದೋ ಅವಾಗೆಲ್ಲ. ಇವಾಗ ವರ್ಷಕ್ಕೆ ಒಂದೇ ಸರಿ ಹೋಗೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ವರ್ಷಕ್ಕೆ ಒಂದೇ ಸರಿ ಹೋಗೋದು. ಹಾಗೆ ಹೋಗಬೇಕಾದ್ರೆ ಅಲ್ಲೇ ಸಾಗರ ಕಟ್ಟೆ ಇದೆ. ಅಲ್ಲಿ ಸಾಗರ ಕಟ್ಟೆ ಫುಲ್ಲು ನೀರು ತುಂಬಿಟ್ಟಿತ್ತು. ತುಂಬ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು KRS ಬ್ಯಾಕ್ ವಾಟ್ರು ಅಂತಲೂ ಕೂಡ ಅಂತಾರೆ. ಎಷ್ಟು ದೂರದ ಗಂಟ ಇದೆ ಅಂದರೆ ಇದು ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ನಾನು ನಮ್ಮಮ್ಮ, ನನ್ನ ಮಗಳು, ನಮ್ಮ ಯಜಮಾನ್ರು ಎಲ್ಲ ಹೊರಟ್ವಿ. ನಮ್ಮ ಅಮ್ಮನಿಗೆ ಅವ್ರ ತವ್ರ ಮನೆಗೆ ಹೋಗೋ ಫುಲ್ಲು ಜೋಶು ಖುಷಿ ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಹಾಗೆ ನಾವು ಕೂಡ ಅವ್ರ ಕಾಲು ಎಳ್ಕೊಂಡು ಜೋಕ್ಸ್ ಮಾಡ್ಕೊಂಡು ಖುಷಿ ಡ್ಯಾನ್ಸ್ ಮಾಡ್ತಿದ್ವಿ. ನಾನು ಕೂತ್ಕೊಂಡು ಮಾಡೋಕ್ಕೆ ಹಂಗೆ ಬಂದ ತಕ್ಷಣ ಡ್ಯಾನ್ಸ್ ಸ್ಟಾರ್ಟ್ ಮಾಡೋದು. ಎಲ್ಲರೂ ಲೇಡೀಸ್ ಮಾಡ್ಬೋದು ಮತ್ತು ಖುಷಿ. ನಾವು ಕೂಡ ಸ್ಪೆಷಲ್ವಾ ಈಗ ನಾವು ಮಕ್ಕಳ ಜೊತೆ ನಾವು ಅವರು ಹಾಗಾಗಿ ನಮ್ಮ ಚಿಕ್ಕಮ್ಮ ಬಿಳಿ ಹಿಟ್ಟು ಅಂತೇಳಿ ಮಾಡ್ತಾಯಿದ್ರು. ಇದು ಕಡ್ಬಿಟ್ಟು ಅಂತ ಹೇಳ್ತಾರೆ. ಇದು ಗೌರಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ಲು. ಈ ಗೌರಿ ಹಬ್ಬಕ್ಕೆ ಇದೇ ಜಾಸ್ತಿ ಮಾಡೋದು ಆಲ್ಮೋಸ್ಟು. ಇದಕ್ಕೆ ಕಾಯಿ ಹಾಲು ಮತ್ತು ಎಳ್ಳು ಸೋಸ್ಲು ಅಂತ ಹೇಳ್ತಾರೆ. ಅದನ್ನು ಹಾಕ್ಕೊಂಡು ತಿಂದೇ ಇದ್ರೆ ಸಖತ್ತಾಗಿರುತ್ತೆ. ಇದು ನನಗೆ ಮಾಡೋಕ್ಕೆ ಬರೋಲ್ಲ. ನಾನು ಊರಿಗೆ ಹೋದರೆ ನಮ್ಮ ಚಿಕ್ಕಮ್ಮನ ಕೈಲಿ ಮಾಡಿಸ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಅದು ತುಂಬಾ ಇಷ್ಟ. ಆಲ್ಮೋಸ್ಟು ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ. ನಮ್ಮ ಕಡೆಯವ್ರಿಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಗೌರಿ ಹಬ್ಬ ಮಾಡೋರೆಲ್ಲ ಕಡುಬು ಮಾಡೇ ಮಾಡ್ತಾರೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಇನ್ನು ಕೆಲವೊಬ್ಬರಿಗೆ ಇದೆಲ್ಲ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಕೂಡ ದೇವ್ರಿಗೆಲ್ಲ ಎಡೆ ಇಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದು ನಮ್ಮ ತಾತನ ಮನೆ ಬಂದು ಗೌರಿ ಯುಗಾದಿ ಎರಡಕ್ಕೂ ಕೂಡ ಎಡೆ ಇಡ್ತಾರೆ. ಇಲ್ಲಿ ನಾವು ವರ್ಷದಲ್ಲಿ 2 ಸರಿ ಕೂಡ ಹಬ್ಬಕ್ಕೆ ಬರ್ತಿದ್ವಿ. ಇವಾಗ ನಮ್ಮ ಯಜಮಾನ್ರ ಮನೆ ಯುಗಾದಿ ಹಬ್ಬದಲ್ಲಿ ಎಡೆ ಇಡೋದ್ರಿಂದ ನಾವು ಯುಗಾದಿ ಹಬ್ಬಕ್ಕೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಬರೀ ಗೌರಿ ಹಬ್ಬಕ್ಕೆ ಮಾತ್ರನೇ ಬರೋದು. ನಾವು ಹಬ್ಬಕ್ಕೆ ಬಂದರೆ ಅದರಲ್ಲಿರೋ ಮಜಾನೇ ಬೇರೆ. ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ನಮ್ಮ ಮಾವ, ಅತ್ತೆ, ತಮ್ಮನ ಹೆಂಡ್ತಿ, ಅಜ್ಜಿ, ತಾತ, ಚಿಕ್ಕಮ್ಮ, ನಮ್ಮಮ್ಮ, ಮಕ್ಕಳು ಎಲ್ಲರೂ ಫುಲ್ಲು ಖುಷಿ. ನಮಗೆ ಯಾವ ಊರಿಗೆ ಹೋದ್ರೂ ಇಷ್ಟು ಖುಷಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ತಾತನ ಮನೆಗೆ ಹೋದಾಗಂತೂ ಫುಲ್ಲು ಖುಷಿ ಆಗ್ತದೆ. ನಾವು ಕಾಯ್ಕೊಂಡಿರ್ತೀವಿ. ನಾನಂತೂ ಗೌರಿ ಹಬ್ಬ ಯಾವಾಗ ಬರುತ್ತಪ್ಪ, ನಾನಲ್ಲಿ ಹೋಗಿ ಯಾವಾಗ ಖುಷಿಯಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು, ಅಂದರೆ ಅಲ್ಲಿ ಎಲ್ಲ ಮನೆ ತುಂಬ ಜನ ಗಜ್ಜಿ ಬಿಜ್ಜಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಮಾತಾಡೋದು ಒಂಥರ ಏನೋ ಒಂಥರ ಖುಷಿ. ನಮ್ಮ ಮನೆಗಳಲ್ಲಿ ನಾವೇ ಇಬ್ಬರೇ ಇರ್ತೀವಿ. ಇವಾಗ ನಮ್ಮ ಕೆಲಸಗಳು ಇರೋದ್ರಿಂದ ನಾವು ಅಲ್ಲಿಗೆ ಹೋಗೋಕ್ಕೆ ಒತ್ತಡ ಆಗೋದ್ರಿಂದ ಇದೊಂದು ಹಬ್ಬದ ನೆವ ಹಾಕ್ಕೊಂಡಾದರೂ ಹೋಗ್ಬೋದು ಅನ್ನೋದೊಂದು ನಮಗೆ. ಈಗ ಹಬ್ಬದ ನೆವ ಆದ್ರೂ ಹೇಳ್ಕೊಂಡು ಹೋಗ್ಬೋದಲ್ವ. ಹಾಗಾಗಿ ಹಬ್ಬದ ನೆವ ಹಾಕ್ಕೊಂಡು ಹೋಗಿ ಎಲ್ಲ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬರ್ತೀವಿ. ಹೋದರೆ ಒಂದಿನ 2 ದಿನ, ಒಂದಿನಕ್ಕೆಲ್ಲ ಬರೋಲ್ಲ, 2 ದಿನ 3 ದಿನ ಇದ್ದೇ ಬರೋದು. ಇವಾಗ ಎಲ್ರಿಗೂ ಸ್ಕೂಲ್ ಟೈಮ್ ಆಗೋದ್ರಿಂದ ಮಾವ ಮಾಸ್ಟ್ರು, ಹಾಗಾಗಿ ಅವರಿಗೂ ಕ್ಲಾಸಿಗೆ ಹೋಗಬೇಕಾಗುತ್ತೆ. ತಮ್ಮ ಅವರಿಗೂ ನರ್ಸು, ಅವನು ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಎಲ್ಲರಿಗೂ ಅವ್ರವ್ರ ವರ್ಕ್ ಪ್ರೆಸರ್ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸ ಮಾಡಲೇಬೇಕಲ್ವ. ಹಾಗಾಗಿ ನಾವು ಈ ಸರಿ 2 ದಿನಕ್ಕೆ ವಾಪಸ್ ಬಂದುಬಿಟ್ವಿ. ಇದು ನಮ್ಮ ತಾತ ಅವರ ತಂದೆ ತಾಯಿಗೆ ಇಡೋಂಥ ಎಡೆ ಇದು. ಹಾಗಾಗಿ ನಾವು 2 ಇಡ್ತೀವಿ. ಒಂದು ದೇವ್ರಿಗೆ ಅಂತೇಳಿ ಇಡ್ತೀವಿ, ಒಂದು ಹಿರಿಕರಿಗೆ ಅಂತೇಳಿ ಇಡ್ತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಖುಷಿಯಾಗುತ್ತೆ. ಅದನ್ನ ನೋಡೋದೇ ಒಂದು ಚೆಂದ. ನಾನಂತೂ ಯಾರು ಎಂಜಾಯ್ ಮಾಡ್ತಾರೋ ಬಿಡ್ತಾರೋ ನಮ್ಮ ಫ್ಯಾಮಿಲಿಲಿ, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿರ್ತೀನಿ ಈ ಹಬ್ಬನ. ಲಾಸ್ಟಲ್ಲಿ ಆ ಮಕ್ಕಳ ಜೊತೆ ಆಟ ಆಡಿಕೊಂಡು, ಎಲ್ಲರ ಜೊತೆ ಮಾತಾಡಿಕೊಂಡು, ಇದು ನಮ್ಮ ತಮ್ಮನ ಮಗು ಒಂದಿದೆ ಪುಟಾಣಿ, ಇದು ಎತ್ಕೊಂಡ್ರೆ ಕೆಳಗೆ ಇಳ್ಸೋಕ್ಕೆ ಮನ್ಸು ಬರೋಲ್ಲ. ಅವನಂತೂ ಅವ್ರ ಅಮ್ಮನ ಬಿಟ್ಟು ಬರೋದೇ ಇಲ್ಲ.
ಆದರೂ ಕೂಡ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಅವನು ಅಂದರೆ. ನನಗೂ ಇಸ್ಕಿ ಪಸ್ಕಿ ಎಲ್ಲ ಮಾಡಿಬಿಟ್ಟಿದ್ವಿ. ಅವನಿಗೆ ಮೊಬೈಲ್ ವೀಡಿಯೋ ಮಾಡ್ತಾಯಿದ್ರೆ ಮೊಬೈಲ್ ಕೊಡು ಅಂತೇಳಿ ಎಳಿತಾ ಇದ್ದ. ಒಂಥರ ಕ್ಯೂಟ್ ತುಂಬ ಒಂಥರ ನಮ್ಮ ಈ ಹಬ್ಬಕ್ಕೆ ಅವನೇ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಷ್ಟು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಕೊನೆಗೂ ಎಲ್ಲ ಪೂಜೆ ಎಲ್ಲ ಆಯಿತು. ಇಲ್ಲಿ ಅಮ್ಮನೂ ಕೂಡ ಕೂತಿದ್ರು. ನಮ್ಮ ಮಾವನ ಮಗ ಅವನು ಚಿಕ್ಕವನು. ಪೂಜೆ ಎಲ್ಲ ಮುಗಿಸಿ, ಇದೊಂದು ಪದ್ಧತಿ, ಪೂಜೆ ಎಲ್ಲ ಮಾಡಿ ಹೊರಗಡೆ ಕುತ್ಕೋಬೇಕು, ಹಿರಿಕರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಬಂದು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡು ಎಲ್ಲ ಫೋಟೋ ಗೀಟ ಎಲ್ಲ ತಗೊಂಡು ಕಾಮಿಡಿ ಮಾಡಿಕೊಂಡು ನೋಡ್ವಿ. ಇದು ನಮ್ಮ ಫ್ಯಾಮಿಲಿಗೆ ಒಂದು ಹಿರಿ ತಲೆ ಅಂತಲೇ ಹೇಳ್ಬೋದು ಇವರಿಬ್ಬರನ್ನ. ಕೊನೆಗೂ ಮುಗೀತು ನಮ್ಮ ಈ ಗೌರಿ ಹಬ್ಬ ಹೀಗಿತ್ತು. ಈಗ ಊಟ ಎಲ್ಲ ಮುಗಿಸಿದ್ರೆ ನಮ್ಮ ಗೌರಿ ಹಬ್ಬದ ಸ್ಪೆಷಲ್ ಇದು. ಇದು ಗೌರಿ ಹಬ್ಬದ ಸ್ಪೆಷಲ್ ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.